ಇದು ಬಂದು ಬರ್ತ್ಡೇ ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಎದ್ದು ಸಂಡೇ ಆಗಿರೋದ್ರಿಂದ ಮನೆಯೆಲ್ಲ ಫ್ರೆಶ್ ಮಾಡಿ ಫಸ್ಟ್ ಆಮೇಲೆ ನಾವು ಫ್ರೆಶ್ ಅಪ್ ಆಗೋದ್ಲಿಗೆ 1 ಗಂಟೆ ಆಗೋಯ್ತು ಫ್ರೆಂಡ್ಸ್. ಇನ್ನೇನು ಎಲ್ಲ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ರೆಡಿ ಆಗಿದ್ದು, ಅದಾಗಿದ ತಕ್ಷಣ ಕ್ಯಾನ್ಸಲ್ ಆಗ್ಬಿಡ್ತು. ಇನ್ನು ಇವ್ರುಗಳಿಗೆ ಹೇಳಿದ್ವಲ್ಲ ಹೊರಗಡೆ ಹೋಗ್ಬೇಕಂತ ಹೇಳಿ, ಮುಗೀತು ಫ್ರೆಂಡ್ಸ್. ಕರ್ಕೊಂಡು ಹೋಗೋರ್ಗೂ ಬಿಡ್ಲಿಲ್ಲ. ಎಲ್ಲಿಗಪ್ಪ ಹೋಗೋಣ ಅಂತ ಅನ್ಕೊಂಡಿದ್ದಕ್ಕೆ ಈ ಒಂದು ಬಿಸಿಲು ನೋಡಿ ಐಸ್ ಕ್ರೀಮರು ತಿನ್ಕೊಂಬರೋಣ ಅಂತ ಹೇಳಿ ಅಲ್ಲಿಂದ ಸೀದಾ ಗಾಡಿ ತಗೊಂಡು ನಾನು, ಮಿಟ್ಟು, ಮಿಂಚು, ಜಯಂತ್ ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ ಹೋದ್ವಿ. ಫಸ್ಟ್ ಟೈಮ್ ನಾನು ಇವತ್ತು ಹೊಸ ಒಂದು ಫಲೂದಾ ಟ್ರೈ ಮಾಡಿದ್ದು, ರಬ್ಡಿ ಫಲೂದಾ ಅಂತೆ. ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್, ನನ್ಗಂತೂ ಸಕ್ಕತ್ ಇಷ್ಟ ಆಯ್ತು. ಮತ್ತೆ ಮತ್ತೆ ತಿನ್ಬೇಕು ಅನ್ನೋಷ್ಟು ಇಷ್ಟ ಆಯ್ತು. ಅಲ್ಲಿಂದ ಐಸ್ ಕ್ರೀಮ್ ತಿಂದು ಪಕ್ಕದಲ್ಲಿ ಗಿಣಿಗಳನ್ನ ಜೊತೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಮನೆಗೆ ಸೀದಾ ವಾಪಸ್ ಬಂದ್ವಿ. ಬಂದ ತಕ್ಷಣ ಅಮ್ಮನ ಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಸೀದಾ ನಮ್ಮ ಅಕ್ಕನ ಹೇಳ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಪಾಪ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮನೇಲೆ ಕರ್ಕೊಂಡ್ಬಂದು ಮಸಾಲೆ ಜೋಡಿಸೋದಕ್ಕೆ ಹಚ್ಚಿ ಕೂರಿಸಿದೀವಿ. ನಾವಿನ್ನು ಮಸಾಲೆ ಜೋಡಿಸ್ಕೊಳ್ಳೋದ್ರೊಳಗಡೆ ಜಯಂತ್ ಇಲ್ಲಿ ನೋಡಿ 3 ರೀತಿಯಾಗಿ ಚಿಕನ್ಗಳನ್ನ ತೊಳೆದು ಅದನ್ನ ಡಿವೈಡ್ ಮಾಡಿ, ಒಂದು ಚಿಲ್ಲಿ ಚಿಕನ್ಗೆ, ಇನ್ನೊಂದು ಸಾಂಬಾರ್ಗೆ, ಇನ್ನೊಂದು ಕಬಾಬ್ಗೆ ಅಂತ ಹೇಳಿ ಸೈಡಿಗೆ ತೆಗೆದಿಟ್ಟಿದ್ರು. ನಾವು ಕೂಡ ಕಬಾಬ್ಗೆ ಮತ್ತೆ ಚಿಲ್ಲಿ ಚಿಕನ್ಗೆ ಮ್ಯಾರಿನೇಟ್ ಮಾಡಬೇಕಲ್ಲ, ಒಂದೊಂದೇ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಕ್ಕ ಎಕ್ಸ್ಪೆರಿಮೆಂಟೇ ಮಾಡ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ಸೊ ಲಿಮಿಟ್ ಆಗಿ ಏನು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಸ್ವಲ್ಪ ಟೇಸ್ಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ತಕ್ಕಂತೆ ಬರಲಿಲ್ಲ. ಇನ್ನು 5 ಗಂಟೆ ಹೊತ್ತಿಗೆ ನಂದು ಚೀಟಿ ಇತ್ತು ಅಂತ ನಾನು ಹೋಗ್ಬಿಟ್ಟೆ. ಜಯಂತ್ ಮತ್ತೆ ಕಾವ್ಯ ಸೇರಿಕೊಂಡು ಆರಾಮಾಗಿ ಎಲ್ಲದೂ ಕೂಡ ಈ ಥರ ನೀಟಾಗಿ ರೆಡಿ ಮಾಡಿಟ್ಟಿದ್ರು. ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಆಗುತ್ತೆ. ಕೀಪ್ ವಾಚಿಂಗ್. ಫುಲ್ ಲಾಗ್ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡಿ. ಬಾಯ್.